ಇಂದಿನಿಂದ ದೇಶದ ಹೆದ್ದಾರಿಗಳಲ್ಲಿ ಫಾಸ್ಟ್ ಟ್ಯಾಗ್ ಕಡ್ಡಾಯ ಆಗಿದೆ. ಆದರೆ ವಾಹನ ಬಳಕೆದಾರರ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ನಿಯಮದಲ್ಲಿ ಕೊಂಚ ಸಡಿಲಿಕೆಯನ್ನ ಮಾಡಿದೆ. ಕೇಂದ್ರ ಸರ್ಕಾರ ಫಾಸ್ಟ್ ಟ್ಯಾಗ್ ನಿಂದ ಮತ್ತೆ 1 ತಿಂಗಳ ಗಡುವನ್ನ ವಿಸ್ತರಿಸಿರುವಂತದ್ದು. ಕೇಂದ್ರ ಸರ್ಕಾರ ಇಂದು ಅಂದ್ರೆ ಡಿಸೆಂಬರ್ 15ಕ್ಕೆ ಫಾಸ್ಟ್ ಟ್ಯಾಗ್ಗೆ ಡೆಡ್ಲೈನ್ ಅನ್ನ ನೀಡಲಾಗಿತ್ತು. ಇದೀಗ ಫಾಸ್ಟ್ ಟ್ಯಾಗ್ ಅಳವಡಿಕೆಗೆ ಜನವರಿ 15ರವರೆಗೆ ಕಾಲಾವಕಾಶವನ್ನ ನೀಡಿದ್ದು, ಸದ್ಯಕ್ಕೆ ಡಬಲ್ ಟೋಲ್ ನಿಂದ ವಿನಾಯಿತಿಯನ್ನ ನೀಡಲಾಗಿದೆ. ಫಾಸ್ಟ್ ಟ್ಯಾಗ್ ಇಲ್ಲದ ವಾಹನಗಳು ಶುಲ್ಕ ಪಾವತಿಸಿ ಸಂಚಾರವನ್ನ ಮಾಡಲಿಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಫಾಸ್ಟ್ ಟ್ಯಾಗ್ ನಲ್ಲಿ ಬಳಸಲಾಗುವಂತ ರೇಡಿಯೋ ಸಂವೇದಿ ಗುರುತು ಚಿಪ್ ಅನ್ನ ವಿದೇಶದಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಇದಕ್ಕೆ 6 ವಾರ ತಗುಲುವಂತ ಸಾಧ್ಯತೆ ಇದ್ದು, ಪ್ರತಿದಿನಕ್ಕೆ 30 ರಿಂದ 50 ಸಾವಿರ ಚಿಪ್ಗಳನ್ನಷ್ಟೇ ಉತ್ಪಾದನೆ ಮಾಡಲಾಗ್ತಾ ಇದೆ. ಫಾಸ್ಟ್ ಟ್ಯಾಗ್ ಮಾರುವಂತ ಬ್ಯಾಂಕ್ ಮತ್ತು ಇತರೆ ಸಂಸ್ಥೆಗಳಿಗೆ ಟ್ಯಾಗ್ಗಳ ಪೂರೈಕೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಫಾಸ್ಟ್ ಟ್ಯಾಗ್ ಪಡೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ವಾಹನಗಳ ದಟ್ಟಣೆ ಇರುವಂತ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಶೇಕಡ 25ರಲ್ಲಿ ಫಾಸ್ಟ್ ಟ್ಯಾಗ್ ಜೊತೆ ಕ್ಯಾಶ್ ಮೂಲಕ ಟೋಲ್ ಸಂಗ್ರಹಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ. ಇನ್ನು ರಾಜ್ಯದಲ್ಲಿ ಅರ್ಧಕ್ಕರ್ಧ ವಾಹನಗಳಿಗೆ ಫಾಸ್ಟ್ ಟ್ಯಾಗ್ ಇಲ್ಲ. 2 ಬಾರಿ ಗಡುವು ವಿಸ್ತರಿಸಿದ್ರೂ ಕೂಡ ಫಾಸ್ಟ್ ಟ್ಯಾಗ್ ಖರೀದಿಗೆ ವಾಹನ ಮಾಲೀಕರು ನಿರಾಸಕ್ತಿಯನ್ನ ತೋರಿಸಿದ್ದಾರೆ. ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಡಿಸೆಂಬರ್ 1ರಿಂದ ಜಾರಿಗೆ ತರುವುದಕ್ಕೆ ಮುಂದಾಗಿತ್ತು. ನಂತರ 15ರವರೆಗೂ ಗಡುವನ್ನ ಕೊಟ್ಟಿತ್ತು. ಈಗ ಮತ್ತೆ 1 ತಿಂಗಳು ಎಕ್ಸ್ಟೆಂಡ್ ಮಾಡಿದೆ.